ಮಿಲೆಟ್ಸ್ ಬಿಸಿಬೇಳೆಬಾತ್ ತಿನ್ನಲು ರೆಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಳೆಬಾತು ನೀವು ಎಷ್ಟು ಬೇಕು ಮೆಜರ್ಮೆಂಟು ಅಷ್ಟು. ನಾನು ಈ ಗ್ಲಾಸಲ್ಲಿ ಒಂದು ಕಪ್ಪು ನವಣೆ ಹಾಕಿದ್ದೀನಿ, 1 ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ. ಆ ಕುಕ್ಕರಲ್ಲಿ 2 ನೀಟಾಗಿ ತೊಳೆದು ಅದಕ್ಕೆ 5 ಕಪ್ ನೀರು ಹಾಕಿ 1 ವಿಜಲ್ ಹೊಡ್ಸ್ಕೊಳ್ಳೋಣ. ಅಲ್ಲಿ ಬೇಯಿಸಿದ್ವಲ್ಲ ತೊಗರಿಬೇಳೆ ಮತ್ತು ನವಣೆ, ಅದು ಈ ರೀತಿ ಆಗಿದೆ. ಈಗ ಒಂದು ಯಾವ ವೆಜಿಟೇಬಲ್ಸ್ ಬೇಕು, ಕ್ಯಾರೆಟು, ಬಟಾಣಿ, ಹಸಿ ಬಟಾಣಿ, ಬೀನ್ಸ್ ಬೇಯಿಸ್ಕೊಳ್ಳಿ. ಒಂದು ಹಾಫ್ ಬಾಯ್ಲ್ಡ್, ಒಂದು 10 ನಿಮಿಷ ಬೆಂದರೆ ಸಾಕು. ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಸಾಂಬಾರು ಈರುಳ್ಳಿ, ಬಿಸಿಬೇಳೆಬಾತ್ಗೆ ಅದು ಹಾಕಿದ್ರೇ ಟೇಸ್ಟು. ಕರಿಬೇವು, ಟೊಮೆಟೊ, ಸಣ್ಣ ಕೆತ್ತಿರೋ ಟೊಮೆಟೊ, ಇಂಗು. ಟೊಮೆಟೊ ಸಣ್ಣ ಕೆಚ್ಚಿ ಮೆತ್ತಗಾಗಲಿ. ಬೇಕಾದರೆ ಒಂದು ಸ್ವಲ್ಪ ರುಚಿ ಉಪ್ಪಿನ ಪುಡಿನೂ ಹಾಕಿ ಬೇಗ ಮೆತ್ತಗಾಯಿತೆ ಟೊಮೆಟೊ. ಬಿಸಿಬೇಳೆಬಾತ್ ಪೌಡ್ರು ಮರತೆಗೆ ತಕ್ಕಂಗೆ. ವೆಜಿಟೇಬಲ್ ಹಾಫ್ ಬಾಯ್ಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿಬೇಳೆಬಾತ್ ಪೌಡ್ರೆಲ್ಲ ಅದಕ್ಕೆ ಇಡೀಲಿ. ಉಪ್ಪು ಹಾಕಿ ವೆಜಿಟೇಬಲ್ಸ್ ಬೇಯಿಸ್ಕೊಂಡಿದ್ವಲ್ಲ ಅದರೊಳಗಡೆ ಹಾಗೇ ನವಣೆ ಮತ್ತು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗಡೆ ಒಗ್ಗರಣೆ ಒಳಗಡೆ ಮಿಕ್ಸ್ ಮಾಡಿ. ನಿಮ್ಗೆ ಎಷ್ಟು ಬಿಸಿಬೇಳೆಬಾತ್ ಅದಕ್ಕೆ ಬೇಕೋ ಅಷ್ಟು ಮಿಕ್ಸ್ ಮಾಡಿ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆಹುಳಿ, ಉಪ್ಪು ಹಾಕಿ ಹದ ಮಾಡಿಕೊಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು, ರುಚಿಗೆ ತಕ್ಕಷ್ಟು. ಎಷ್ಟು ಹಾಕಿದ್ರೂ ನಡೆಯುತ್ತೆ. ಮಿಲೆಟ್ಸ್ ಬಿಸಿಬೇಳೆಬಾತ್ ತಿನ್ನಲು ರೆಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.